ಚೆಕ್ ಬೌನ್ಸ್ ಆದಮೇಲೆ ನಾನು ಮಾಡಲಿಲ್ಲ, ನಿಮಗೆ ತಿರುಗಿ ನೋಡಲಿಲ್ಲ, ಫೋನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಕರೆ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡೆ. ಅಂದ್ರೆ ಯಾರೋ ಚೆಕ್ ರಿಸೀವ್ ಮಾಡಿದವನು. ಆವಾಗ ನೀವೇನು ಮಾಡಬೇಕು, 15 ದಿವಸ ನಿಮಗೆ ಕಾನೂನಲ್ಲಿ ಟೈಮ್ ಉಂಟು. 15 ದಿವಸದೊಳಗಡೆ ನೀವು ನೋಟಿಸ್ ಕೊಡಬೇಕು. ಯು ಶುಡ್ ಕಾಸ್ ಎ ನೋಟಿಸ್ ಆಫ್ ಡಿಮಾಂಡ್ ಟು ದಿ ಪರ್ಸನ್ ಹೂ ಹ್ಯಾಸ್ ಇಶ್ಯೂಡ್ ದಿ ನೋಟಿಸ್. ನೀವು ನನಗೆ ನೋಟಿಸ್ ಕೊಡಬೇಕು, ಇಂಥ ದಿವಸ ನೀವು ಚೆಕ್ ಕೊಟ್ಟಿದ್ರೆ ಈ ಚೆಕ್ಕು ಈ ಕಾರಣದಿಂದ ಬ್ಯಾಂಕ್ಗೆ ಆನರ್ ಮಾಡೋಕ್ಕೆ ಕೊಟ್ಟಾಗ ಬೌನ್ಸ್ ಆಗಿ ಬಂದಿದೆ, ಆದ್ದರಿಂದ 15 ದಿವಸದೊಳಗಡೆ ನೋಟಿಸ್ ಕೊಟ್ಟು 15 ದಿವಸದೊಳಗಡೆ ಹಣನ ತುಂಬಬೇಕು ಅಂತ. ಫಸ್ಟ್ 15 ಡೇಸ್ ಒಳಗೆ ನೀವು ನೋಟಿಸ್ ಕೊಡಬೇಕು. ನೋಟಿಸ್ ಬಂದ ಮೇಲೆ ನನಗೆ 15 ದಿವಸ ಟೈಮ್ ಉಂಟು ಕಂಪ್ಲೈನ್ಸ್ಗೆ. ಸೊ ಯಾರಿಗೆ ಚೆಕ್ ಇಶ್ಯೂ ಮಾಡಿದವ್ರಿಗೆ ನೋಡಿ, ಇಲ್ಲಿ ಕಾನೂನು ಅವ್ರಿಗೆ 1 ತಿಂಗಳ ಟೈಮ್ ಸಿಗುತ್ತೆ. 1 ತಿಂಗಳ ಟೈಮ್ ಸಿಕ್ತು. ನೋಡಿ, ಕಾನೂನು ಎಷ್ಟು ಲಿಬರಲ್ ಆಗಿ ಈಕ್ವಿಟಿ ಮೈಂಡೆಡಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ.